ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಆದಿ ಬಣಜಿಗ ಸಮಾಜದ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯಕ್ಕೆ ಭೂಮಿ ಪೂಜೆ. ಬಿಸಿಲಿನ ತಾಪಕ್ಕೆ ತುತ್ತಾದ ಪ್ರಾಣಿ ಪಕ್ಷಿಗಳಿಗೆ ಜೀವಜಲ. ಕರಾಟೆ ವಿದ್ಯಾರ್ಥಿಗಳ ಮಾನವೀಯ ಸೇವೆ. ಕಲಾ ಸಂಘಗಳಿಗೆ ಕಡಿತವಾದ ಧನ ಸಹಾಯ. ಕಲಾವಿದರಲ್ಲಿ ಆತಂಕ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಆದಿ ಬಣಜಿಗ ಸಮಾಜದ ಅಭಿವೃದ್ಧಿಗಾಗಿ ನಗರದ ಹೊರವಲಯದ ಶರಣ್ ಸಿರ್ಸಿಗಿ ಬಳಿ 3 ಎಕರೆ ಜಮೀನಿನಲ್ಲಿ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ನಗರದ ಹೊರವಲಯದ ಶರಣ ಸಿರ್ಸಿಗಿ ಗ್ರಾಮದ ಬಳಿ ಸುಮಾರು 3 ಎಕರೆ ಜಮೀನಿನಲ್ಲಿ ನಿರ್ಮಾಣವಾಗಲಿರುವ ಆದಿ ಬಣಜಿಗ ಸಮಾಜದ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. श्री आलय शरण ब्रह्ममयो नो मे पंचाचारं जगद्रों वैवस्वतमन्वन्तरे कलियुगे प्रथमपादे व्यावहारिक चन्द्रमारेण शालीवानशके नामकरणे एवं गुणविशेषण विशिष्टायाम् अस्यां शुभदितो ನಾ ಹೇಳಿದ್ರು ಸಹ ಕುಟುಂಬಾನಾಂ ಕ್ಷೇಮ, ಸ್ಥೈರ್ಯ, ಧೈರ್ಯ, ಕಲಶುದ್ಧರತಂ ದ್ರವ್ಯಶುದ್ಧರತಂ ಮಾತ್ಸುಗತಂ ಬ್ರಹ್ಮಣಸ್ವೇ ಭ್ರಾತ್ರಾಣಿ ಪರ್ವೇಶ ವಿಶ್ವದಃ. ಈ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಅಡಿಗಲ್ಲು ಪೂಜೆ ಮಾಡಬೇಕಂತ ಕೇಳ್ಕೊತೀನಿ.
ಬಳಿಕ ಶರಣ ಆದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರಿಗೆ ಆದಿಬಣಜಿಗ ಸಮುದಾಯದ ವತಿಯಿಂದ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಶ್ರೀಮತಿ ಸುವರ್ಣ ಮಾಲಾಜಿ ಅವರಿಗೆ ಸತೀಶ್ ಪಾಟೀಲ್ ಆಲ್ಗೂಡ್ ಅವರಿಗೆ ಬಂದಿರಿ. ವೀರೇಶ್ ಪಾಟೀಲ್ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀವಿ. ಶ್ರೀ ಶಿವಪುತ್ರಪ್ಪ ಬರಡೆ, ಸತೀಶ್ ಮಾಲಿ ಪಾಟೀಲ್ ಆಲ್ಗೂಡ್ ಹುಡುಗಿ ಅವರಿಗೂ ನವಲ್ದಿ, ರಾಜು ಪುತ್ರಪ್ಪ ಬರಡೆ, ಸತೀಶ್ ಮಾಲಿ ಪಾಟೀಲ್ ಆಲ್ಗೂಡ್. ಆದಿಬಣಜಿಗ ಸಮಾಜದ ಜಿಲ್ಲಾ ಅಧ್ಯಕ್ಷ ಶಿವಪುತ್ರಪ್ಪ ಬುರುಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ 2011ರಲ್ಲಿ ಸಂಘ ಸ್ಥಾಪನೆ, 2019ರಲ್ಲಿ ಭೂಮಿ ಖರೀದಿ ಹಾಗೂ 2021ರಲ್ಲಿ ಸಮಾಜದ ಹೆಸರಿನಲ್ಲಿ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡ ಬಗ್ಗೆ ವಿವರಿಸಿದರು. 2011ಕ್ಕಿಂತ ಮೊದಲೇ ನಾವ್ಯಾರು ನೀವ್ಯಾರೋ ಅಂತ ನಮ್ಗೆ ಗೊತ್ತಿದ್ದಿಲ್ಲ. 2011ರಲ್ಲಿ ಈ ಮಸ್ಕಿಯಿಂದ ಡಾಕ್ಟರ್ ಬಸಲಿಂಗಪ್ಪ ಡ್ಯೂಟ್ರ್ ಅವರು ನಮ್ಮ ಶಾಂತ ಪಾಟೀಲ್ರಿಗೆ ಫೋನ್ ಮಾಡಿದರು. ಏನಂತಂದ್ರೆ ಸವದತ್ತಿಯಲ್ಲಿ ಆದಿಬಣ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಬರಬೇಕಂತ ಮಾಡಿದರು. ಅದಕ್ಕೆ ನಾವೆಲ್ಲರೂ 3-4 ಗಾಡಿ ತಯಾರು ಮಾಡಿ ಹೋಗ್ಬೇಕಂತ ಹೇಳಿ ತಯಾರು ಮಾಡಿದ್ದೀವಿ. ಅದು ಜಾಸ್ತಿ ಜನರು ಬರಲಿಲ್ಲ. ಅವತ್ತು ಶಾಂತ ಪಾಟೀಲ್ರು, ನಮ್ಮ ಚಂದ್ರಕಾಂತ್ ಪಾಟೀಲ್ರು, ನಾನು ಮತ್ತು ನೀಲಕಂಠು ಬಿರಾದರವರು ಕಲ್ಕೇಶಿಂದ ನಾವು ಈ ಸವದತ್ತಿಗೆ ಹೋದೆವು. ಸವದತ್ತಿಗೆ ಹೋದ ನಂತರ ನಮಗೊಂದು ಸ್ಪಿರಿಟ್ ಬಂತು. ಅಲ್ಲಿ ನಾವು ಸವದತ್ತಿಯಿಂದ ಬಂದ ನಂತರ ನಮಗೆ ಗುಲ್ಬರ್ಗದಲ್ಲಿ ನಾವು ಯಾಕೆ ಸಂಘಟನೆ ಮಾಡಬಾರ್ದು ನಮಗೊಂದು ವಿಚಾರ ಬಂತು. ಬಂದ ನಂತರ ನಾವು ಮೈಲಾರಲಿಂಗ ಸುಗುಡಿಯಲ್ಲಿ ಸಭೆ ಸೇರಿದೆವು. ನಂತರ ಈ ಗದಿಲೆ ಕಲ್ಯಾಣ ಮಂಟಪದಲ್ಲಿ ಸೇವೆ ಮಾಡಿದೆವು ಸಂಘಟನೆ ಸಲುವಾಗಿ. ಅದಾದ ನಂತರ ನಾವು 2012ರಲ್ಲಿ ಈ ಸೋಮಶೇಖರ್ ಟೋಂಗಳಿಯಲ್ಲಿ ಅವರ ತೋಟದಲ್ಲಿ ಸಭೆ ಸೇರಿದೆವು. 2012ರಲ್ಲಿ ಆಡಳಿತ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು. ಅದರ ಅಧ್ಯಕ್ಷತೆ ನಮ್ಮ ದಂಗಾಪುರ ಶೇಖ್ಜಿಯವರಿದ್ದರು. ಅದರ ನಂತರ ಆಡಳಿತ ಮಂಡಳಿ ಆದ ನಂತರ ನಾವು 2012ರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಮಾಡಿದ ನಂತರ ನಾವು ಸಾಕಷ್ಟು ಸಲ ಸಂಘಟನೆ ಮಾಡೀವಿ. ಸಾಕಷ್ಟು ಜನರಿಗೆ ಸನ್ಮಾನ ಮಾಡಿದ್ದೀವಿ. ನಿವೃತ್ತ ನೌಕರರಿಗೆ, ಕೆಲವು ಹುಡುಗರಿಗೆ ನಾವು ಪ್ರೋತ್ಸಾಹಧನ ನೀಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮ ಮಾಡ್ಕೋತ ಬಂದೀವಿ. ಮತ್ತು ಪಂಚಾಯತಿಯಿಂದ ಅಪ್ರೂವಲ್ ಆಗ್ಯಾರ. ಇದು ಹಾಸ್ಟೆಲು, ಕಲ್ಯಾಣ ಮಂಟಪ ಮತ್ತು ಸ್ಕೂಲ್ ಸಲಹೆನೂ ಮಾಡ್ಕೊಂಡಿವಿ. ಈಗ ಹಾಸ್ಟೆಲ್ ಓಪನಿಂಗ್ ಮಾಡ್ಬೇಕಂತ ನಮ್ಮ ಉದ್ದೇಶ, ನಮ್ಮ ಸಮಾಜ ಉದ್ದೇಶನ ಹಾಸ್ಟೆಲ್ ಮಾಡಬೇಕು. ಯಾಕೆ ಮಾಡ್ಬೇಕಪ್ಪ ಅಂದ್ರೆ ನಾವು ಸಮಾಜದಲ್ಲಿ ಹಿಂದುಳಿದ ವರ್ಗದವ್ರು ಅಂದ್ರೆ ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದವರು. ಈಗ ಹಾಸ್ಟೆಲ್ ಯಾಕೆ ಮಾಡ್ಬೇಕಂದ್ರೆ ಕೆಲವರು ಉಳ್ಳವ್ರ ಮಕ್ಕಳು ಕಲಬುರಗಿ ಒಳಗಿದ್ದು ಎಜುಕೇಷನ್ ಮಾಡ್ಬೋದು. ಈ ಗರೀಬ್ ಮಕ್ಕಳಿಗೆ ಒಂದು ಹಾಸ್ಟೆಲ್ ನಮ್ಮ ಜನರಿಗೆ ಆಯ್ತಪ್ಪ ಅಂದ್ರೆ ನಮ್ಮ ಜನರು ಉದ್ಧಾರ ಆತಾರೆ ಅಂತ ಹೇಳ್ಕೊಂಡು ಆ ಉದ್ದೇಶದಿಂದ ಒಂದು ಫ್ರೀ ಹಾಸ್ಟೆಲ್ ಮಾಡೋಕ್ಕಂತ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ನನ್ನ ಅಣ್ಣ ತಮ್ಮರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಸಮಾಜದ ಹೆಸರು ಸೇರಿಸುವ ಹೋರಾಟದ ಫಲವಾಗಿ ಇದು ಸಾಧ್ಯವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ಕೆ ಸಹಕಾರ ನೀಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಅಫ್ಜಲ್ಪುರ ಶಾಸಕ MY ಪಾಟೀಲ್ ಮಾತನಾಡಿ, ಸಮಾಜದಲ್ಲಿ ಒಗ್ಗಟ್ಟಿನ ಅಗತ್ಯವಿದ್ದು ಹಿರಿಯರು ತೆಗೆದುಕೊಂಡ ಈ ಹೆಜ್ಜೆ ಶ್ಲಾಘನೀಯ ಎಂದು ಹೇಳಿದರು. ಸಮಾಜ ಇನ್ನಷ್ಟು ಬಲಿಷ್ಠವಾಗಲಿ ಎಂದು ಆಶಿಸಿದರು.
ವೀರಶೈವ ಸಮಾಜದ ಒಳಪಂಗಡದ ಒಂದು ದೊಡ್ಡ ಸಮಾಜದ ಕಾರ್ಯಕ್ರಮ ಇದಾಗಿದೆ. ಇವತ್ತು ಈ ಸಮಾರಂಭ ಯಾತಕ್ಕೆ ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನಾವು ಸಮಾಜದವರು ಇವತ್ತು ಅಲ್ಲಿ ಛಿದ್ರವಾಗಿ ಹೋಗಿದ್ದೇವೆ. ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಈ ಸಮಾಜದ ಹಿರಿಯರು ಸಂಘಟನೆ ಮಾಡಿ ಒಂದು ಆದಿ ಬಣಿಜರ ಸಮಾಜ ಒಂದು ಹುಟ್ಟು ಹಾಕಿ, ಯಾಕಂದರೆ ವೀರಶೈವ ಸಮಾಜದಲ್ಲಿ ಅನೇಕ ಉಪಪಂಗಡಗಳಿವೆ. ಅದು ಬಲಿಷ್ಠವಾದಂಥ ಸಮಾಜ ಇವತ್ತು ಆದಿ ಬಣಿಜರ ಸಮಾಜ ಇವತ್ತು ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿರಿಯರ ಕರೆತು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಶುಭ ಹಾರೈಕೆ ಮಾಡಲು ಬಂದಿದ್ದೇವೆ. ಇವತ್ತು ವೇದಿಕೆ ಮೇಲೆ ಅನೇಕರಿಗೆ ಸನ್ಮಾನ ಮಾಡಿದ್ದೇವೆ. ಅನೇಕ ದಾನಿಗಳು ಕೂಡ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಮ್ಮೂ ಕೂಡ ಪಾತ್ರ ಇರಲಿ, ನಮ್ಮದು ಕೂಡ ಸೇವೆ ಇರಲಿ ಅಂತ ತಿಳ್ಕೊಂಡು ಅನೇಕ ದಾನಿಗಳು ಈ ಕಟ್ಟಡಕ್ಕೆ ಏನು ಕಲ್ಯಾಣ ಮಂಟಪ ಕಟ್ಟಡಕ್ಕೆ ಆಗಲಿ ಮತ್ತು ವಸತಿ ನಿಲಯಕ್ಕಾಗಲಿ ದೇಣಿಗೆ ರೂಪದಲ್ಲಿ ಕೊಡ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಇವತ್ತು ಈ ಕಲ್ಯಾಣ ಮಂಟಪ ನಮ್ಮದು ಅಂತ ತಿಳ್ಕೊಬೇಕಾದ್ರೆ ಎಲ್ಲರ ದೇಣಿಗೆ ಭಾಳ ಅವಶ್ಯಕತೆ ಇದೆ. ಅವರು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಕೊಟ್ಟರೆ ಉಳಿದವರು ತಮ್ಮ ಕೈಲಾದ 10 ರೂಪಾಯಿ ಹಿಡ್ಕೊಂಡು ನಿಮಗೆ ಎಷ್ಟು ಮನಸ್ಸಿಗೆ ಬರ್ತದೆ ನಿಮ್ಮ ಶಕ್ತ್ಯಾನುಸಾರವಾಗಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡ್ರೆ ಆ ಕಲ್ಯಾಣ ಮಂಟಪ ನಮ್ಮದಾಗಿರ್ತದೆ, ಆ ವಸತಿ ನಮ್ಮದಾಗಿರ್ತದೆ ಅನ್ನೋದು ಭಾವನೆ ಭಾಳ ಮಹತ್ವದ್ದಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೋರುವ ಜೊತೆಗೆ ನಿಮ್ಮದು ಯೋಗದಾನ ಇರಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮಗೂ ಕೂಡ ಈ ಸಭೆ ನೋಡಿದ್ರೆ ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ, ನಿಮ್ಮವರಲ್ಲಿ ಒಬ್ಬನಾಗಿದ್ದೇನೆ. ನಾನು ಕೂಡ ಈ ಸಮಾಜದ ಕಾರ್ಯಕ್ಕೆ ಹಸ್ತ ನೀಡ್ತಾ ಇದ್ದೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಶರಣಪ್ರಕಾಶ ಅಂದರೆ ಇವತ್ತು ನಿಜವಾಗಿ ನಿಮ್ಮ ಸಮಾಜಕ್ಕಷ್ಟೇ ಪ್ರಕಾಶ ಅಲ್ಲ, ಇಡೀ ವೀರಶೈವ ಸಮಾಜಕ್ಕೆ ಪ್ರಕಾಶವಾಗಿ ನಿಂತಿದ್ದಾರೆ. ಯಾಕಂದರೆ ಹೋದ ಸಲ ನಾವು ವೀರಶೈವರು ಒಡೆದು ಹೋಗಿದ್ದೇವೆ, ಒಂದುಗೂಡಿಸ್ಬೇಕು ಅಂತ ತಿಳ್ಕೊಂಡು ಇವತ್ತು ಅವರ ಮಾರ್ಗದರ್ಶನದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಎಲ್ಲ ರೀತಿಯಿಂದ ಅವರು ಆ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ಹಸ್ತವನ್ನು ನೀಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಸವ ಸಮಿತಿಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದ ಶ್ರೇಯಸ್ಸ ಪಡೆದಿದ್ದಕ್ಕೆ ಯಾರು ಕಾರಣ ಅಂತಂದರೆ ಶರಣಪ್ರಕಾಶ್ ಪಾಟೀಲರು ಮತ್ತು ದರ್ಶನಾಪುರವರು ಅಂಥೇಳಿ ಅಭಿಮಾನದಿಂದ ಹೇಳ್ತೀವಿ. ಆದರೆ ಉಳಿದವರು ಮಾಡಿಲ್ಲ ಅಂತೇನ ಇಲ್ಲ, ಎಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ಎಲ್ಲ ಶಾಸಕರಾಗಿ, ಮಾಜಿ ಶಾಸಕರಾಗಲಿ, ಪ್ರಮುಖರಾಗಿ ಎಲ್ಲರೂ ಕೂಡ ಆ ಸಮಾರಂಭಕ್ಕೆ ಕೈ ಜೋಡಿಸಿದ್ದೇವೆ. ಆದ್ದರಿಂದ ಹೆಚ್ಚಿನ ಪ್ರಯತ್ನ ಯಾರ್ದಿತ್ತು ಅಂತಂದರೆ ಶರಣಪ್ರಕಾಶ್ ಪಾಟೀಲ್ರದು ಮತ್ತು ನಮ್ಮ ಶರಣ ಬಸಪ್ಪ ದರ್ಶನಾಪುರದವರು ಅಂತ ಹೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾವ ಸಮಾಜ ಆಗಲಿ, ಯಾವ ರಾಜ್ಯ ಆಗಲಿ, ಹಿಂದೆ ರಾಜರು ಆಶ್ರಯದಿಂದ ಎಲ್ಲ ಮಠ ಮಾನ್ಯಗಳು ಬೆಳೆದಿವೆ. ಈಗ ರಾಜರು ಅಂತಂದರೆ ನಮ್ಮ
ನಮ್ಮಿಂದ ಆರಿಸಿ ಹೋದಂಥ ಏನು ಇವತ್ತು ಶಾಸಕರಾಗಲಿ ಮಂತ್ರಿ ಆಗಲಿ ಲೋಕಸಭೆ ಸದಸ್ಯರಾಗಿ ಅವರೇ ನಮ್ಮ ರಾಜರಂತೂ ನಾವು ಭಾವಿಸಿಕೊಂಡು ಅವರ ಆಶ್ರಯ ಪಡೆದ್ರೆ ಮಾತ್ರ ಈ ಸಮಾಜ ಉದ್ಧಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿ 13 ವರ್ಷಗಳಿಂದ ಸಮಾಜ ಸಂಘಟನೆ ನಡೆಸುತ್ತಿರುವ ಫಲವಾಗಿ ಈ ಯೋಜನೆ ಸಾಧ್ಯವಾಗಿದೆ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲು ಈ ಕಟ್ಟಡ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ಆದರೆ ಸಂಘಟನೆ ಮೂಲಕ ಸಮಾಜಕ್ಕೆ ನಾವು ಸಹಾಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಇವತ್ತು ಸಂಘಟಕರೆಲ್ಲರೂ ಸೇರಿಕೊಂಡು ಒಂದು ಸಂಘಟನೆ ಮಾಡಿ ಈ ಸಮಾಜ ಮುಂದೆ ಬರಬೇಕು. ಇದರಲ್ಲಿ ಕೂಡ ಬಡವರು, ಹಿಂದುಳಿದವರು, ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಜನರಿದ್ದಾರೆ. ಅವರು ಹಳ್ಳಿಯಿಂದ ಇಲ್ಲೇ ಬಂದು ವಾಸ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಭಾಳಷ್ಟು ತೊಂದರೆ ಆಗಿದೆ. ಇಂಥ ಸಂದರ್ಭದಲ್ಲಿ ಹಾಸ್ಟೆಲ್ಗಳನ್ನು ಮತ್ತು ಕಡಿಮೆ ದರದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿ ಸಮಾಜಕ್ಕೆ ಒಳಿತಾಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡಿದರೆ ಸಂಘಟಿತರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಪ್ರಾಚೀನ ಕಾಲದಿಂದಲೂ ಕೂಡ ಕರ್ನಾಟಕದಲ್ಲಿ 3 ಧಾರ್ಮಿಕ ಸಮುದಾಯಗಳು ಭಾಳಷ್ಟು ಬಲಾಢ್ಯವಾಗಿರ್ತಕ್ಕಂಥ ಸಂದರ್ಭ. ಒಂದು ಶೈವ ಪರಂಪರೆ, ಇನ್ನೊಂದು ಜೈನ ಪರಂಪರೆ, ವೈಷ್ಣವ ಪರಂಪರೆ. ಸಾಮಾನ್ಯವಾಗಿ 3 ಧಾರ್ಮಿಕ ಸಮುದಾಯಗಳ ನಡುವೆ ಆಗಾಗ ಭಾಳಷ್ಟು ಸಂಘರ್ಷಗಳಾಗ್ತಿದ್ವು. ಜೈನದ ಪರಂಪರೆ ಆಗಿರ್ಬೋದು, ಇವತ್ತು ಶೈವ ಪರಂಪರೆ, ಒಂದು ಸಲ ಶೈವ ಪರಂಪರೆ ಕೈಲಿ ಮೇಲಾದರೆ ಮತ್ತೊಂದು ಸಲ ಜೈನ ಪರಂಪರೆ ಮೇಲಾಗ್ತಿತ್ತು. ಇಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ, ಅದಕ್ಕಿಂತಲೂ ಮೊದಲು ಆದಾಯ ಶರಣರು, ಅವರ ಇತಿಹಾಸ ತಮಗೆಲ್ಲ ಗೊತ್ತಿದೆ. ಭಾಳಷ್ಟು ಈ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಆದಾಯ ಶರಣರ ಇತಿಹಾಸ, ಅವರ ಒಂದು ಪರಂಪರೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಆದಾಯ ಶರಣರು ಸೋಮನಾಥ, ಸೌರಾಷ್ಟ್ರ ಸೋಮನಾಥ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿರ್ತಕ್ಕಂಥ ಸೌರಾಷ್ಟ್ರ ಸೋಮನಾಥದ ಭಕ್ತರಾಗಿರ್ತಕ್ಕಂಥದ್ದು. ಮತ್ತು ವ್ಯಾಪಾರವನ್ನು ಮಾಡುತ್ತಾ ಗದಗ ಹತ್ತಿರ ಲಕ್ಷ್ಮೇಶ್ವರಕ್ಕೆ ಬಂದಿರತಕ್ಕಂಥ ಸಂದರ್ಭ. ಲಕ್ಷ್ಮೇಶ್ವರದ ರಾಜನ ಮಗಳಿಗೆ ಮದುವೆಯಾದರು. ರಾಜನ ಮಗಳು ಆದಾಯನವರ ಹೆಂಡತಿ, ನಿನ್ನ ಗುರು ಸೌರಾಷ್ಟ್ರ ಸಾಮಂತ ಎಲ್ಲಿ ಅಂತೂ ಕೇಳಿದರು. ಅಂಥ ಸಂದರ್ಭದಲ್ಲಿ ಹೆಂಡತಿಗೆ ಹೇಳ್ತಾರೆ, ನಿನಗೆ ಆ ಗುರುವಿನ ಬಂದು ಕರೆದುಕೊಂಡು ದರ್ಶನ ಮಾಡುವವರೆಗೂ ಕೂಡ ನಿನ್ನ ತಾಳಿಯನ್ನು ಬಿಚ್ಚಿಡು ಅಂತ ಹೇಳಿ ಹೊರಗೆ ಹೋಗಿ ಏನಪ್ಪ ಅಂದ್ರೆ ಸೌರಾಷ್ಟ್ರ ಸೋಮನಾಥನ ಒಂದು ನಂದಿಯ ಮೇಲೆ ಪಾರ್ವತಿ ಪರಮೇಶ್ವರನ ಕರೆದುಕೊಂಡು ದರ್ಶನ ಮಾಡಿಸಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಯಾವುದಾದ್ರೂ ಸಮಾಜದ ಶರಣರಿದ್ದರೆ ಅದು ಆದಾಯ ಶರಣರು, ಆದಿ ಬಣಿಗೆಯರ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಕೂಡ ಇದೆ. ಇಂಥ ಅನೇಕ ಪಾವಡಗಳನ್ನು ಮಾಡಿರ್ತಕ್ಕಂಥ ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ತಾವೆಲ್ಲ ನೋಡಿದ್ರಿ. ಮುಸ್ಲಿಂ ಸಮುದಾಯಕ್ಕೆ ಅಲ್ಲ ಒಬ್ಬನೇ ಮೊಹಮ್ಮದ್ ಪೈಗಂಬರ್, ಜೈನ್ ಸಮುದಾಯಕ್ಕೂ ಕೂಡ ಒಬ್ಬನೇ, ಮತ್ತು ಸಿಖ್ ಸಮುದಾಯ ಕೂಡ ಗುರುನಾನಕ ಒಬ್ಬನೇ. ಎಲ್ಲ ಧರ್ಮದ ಗುರುಗಳು ಕೂಡ ಒಬ್ಬರೇ ಇದ್ದಾಗ ನಮ್ಮ ಹಿಂದೂ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ದೇವರಿಂದ ಒಡೆದು ಹಂಚಿ ಹೋಗಬಾರ್ದಂತ ಹೇಳಿ ಈ ಒಂದು ಶೈವ ಸಮಾಜದವರು, ಜೈನ್ ಸಮಾಜದವರು ಲಿಂಗದ ಕಡೆಗೆ ಆಯತ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣನ ಕಾಲದಲ್ಲಿ ಅಂಗದ ಮೇಲೆ ಲಿಂಗವನ್ನಿಟ್ಟು ಲಿಂಗದ ಕಡೆಗೆ ಆಯತ ಮಾಡ್ತಕ್ಕಂಥ ಸಂದರ್ಭ. ಆ ಲಿಂಗದ ಕಡೆಗೆ ಆಯತ ಮಾಡ್ಕೊತಕ್ಕಂಥ ಸಂದರ್ಭದಲ್ಲಿ ಈ ಆದಾಯನವರ ಜನ ಲಿಂಗದ ಕಡೆಗೆ ಆಯತ ಮಾಡು ಆದಿ ಬಣಿಜಗರಂತ ಹೇಳಿ ಅವತ್ತೇನಪ್ಪ ಅಂದ್ರೆ ಲಿಂಗವನ್ನು ಸ್ವೀಕಾರ ಮಾಡಿ ಅವತ್ತು ವೀರಶೈವ ಲಿಂಗಾಯತ ಧರ್ಮದ ಒಂದು ಉದ್ದಗಲಕ್ಕೂ ಕೂಡ ಪ್ರಚಾರ ಪಡೆದಿರ್ತಕ್ಕಂಥದ್ದು. ಆ ನಂತರ ಜೈನರು ಕೂಡ ಬಂದು ಅವರ ದೀಕ್ಷೆ ಬಣಿಗರಾದರು. ಬೇರೆ ಬೇರೆ ರೀತಿಯಿಂದ ಇತಿಹಾಸ ಪುಟದಲ್ಲಿ ನಮ್ಮೆಲ್ಲ ಪರಂಪರೆ ಇದೆ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ವಸತಿ ನಿಲಯ ನಿರ್ಮಾಣವಾಗುತ್ತಿದ್ದು ಸಮಾಜ ಒಗ್ಗಟ್ಟಿನಿಂದ ಅಭಿವೃದ್ಧಿ ಸಾಧಿಸಬೇಕೆಂದು ಕರೆ ನೀಡಿದರು. ಇದನ್ನ ಎಲ್ಲ ಸಮಾಜದಲ್ಲೂ ಕೂಡ ಬಡರಿದ್ದಾರೆ. ಇದರ ಒಂದು ಸದುಪಯೋಗ ಆಗಬೇಕು ಅಂತನ್ನುವ ಹಿನ್ನೆಲೆಯಲ್ಲಿ ಇವತ್ತು ಸಮಾಜದಲ್ಲಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಸಮಾಜದ ಜನರಿಗೆ ಅನುಕೂಲ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಶರಣಪ್ರಕಾಶ್ ಪಾಟೀಲ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಭೂಮಿ ಪೂಜೆ ಆಗಿರುವಂಥದ್ದು. ವೀರಶೈವ ಸಮಾಜವನ್ನು ಒಗ್ಗೂಡಿಸಿ ಇವತ್ತು ಎಲ್ಲರೂ ಕೂಡ ನಾವು ಒಂದಾಗಿ
ಅಣ್ಣ ಬಸವಣ್ಣವರ ಜಯಂತಿ ವೀರಶೈವ ಮಹಾಸಭಾ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಣ್ಣವರು ಮತ್ತು ಶರಣಬಸಪ್ಪಣ್ಣ ದರ್ಶನಾಪುರ್ ಅವರಿಬ್ಬರೂ ಸೇರಿ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಸಮಾಜವನ್ನು ಇವತ್ತು ಒಗ್ಗೂಡಿಸಿ ಇವತ್ತು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯನೇ ನಮ್ಮ ಕಲಬುರಗಿ ಕಡೆ ನೋಡಬೇಕು. ಯಾವ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮ ಆಗಿರ್ಬೋದು, ವೀರಶೈವ ಮಹಾಸಭಾ ಕಡೆಯಿಂದನೂ ಕೂಡ ಇವತ್ತು ಹಾಸ್ಟೆಲ್ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಮಹಿಳಾ ಹಾಸ್ಟೆಲನ್ನು ಇವತ್ತು ವೀರಶೈವ ಸಮಾಜದ ವತಿಯಿಂದ ಕಲಬುರಗಿನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾವೆಲ್ಲರೂ ಕೂಡ ತಾಯಿ ಯಲ್ಲಮ್ಮ ದೇವಿ ರೇಣುಕಾ ಯಲ್ಲಮ್ಮನ ತಾಯಿಯ ಆರಾಧಕರು. ತಾಯಿ ರೇಣುಕಾ ಯಲ್ಲಮ್ಮ ಅಂತಂದರೆ ಎಲ್ಲರ ಅಮ್ಮ ರೇಣುಕಾ ಯಲ್ಲಮ್ಮ ಅಂತ ಹೇಳಿ ನಾವು ಹೇಳಬೇಕಾಗತ್ತೆ. ಅಂಥ ತಾಯಿಯ ಆರಾಧಕರಾಗಿ ಇವತ್ತಿನ ದಿವಸ ನಾವು ಎಲ್ಲರನ್ನ ಒಗ್ಗಟ್ಟಿನಿಂದ ಎಲ್ಲರ ಸಮಾಜದವರನ್ನು ಒಗ್ಗೂಡಿಸಿ ತಗೊಂಡು ಹೋಗುವಂಥ ಒಂದು ಶಕ್ತಿ ನಮ್ಮಲ್ಲಿ ಇರುವಂಥದ್ದು. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿ, ದೀರ್ಘಕಾಲದ ಪ್ರಯತ್ನದಿಂದ ಈ ಯೋಜನೆ ಸಾಕಾರವಾಗುತ್ತಿದೆ. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಮುಖ್ಯವಾಗಿದ್ದು ಎಲ್ಲರೂ ಒಗ್ಗೂಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಹೆಚ್ಚುವರಿ 4 ಎಕರೆ ಭೂಮಿಯನ್ನು ಸರ್ಕಾರದಿಂದ ಒದಗಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಯಾಕಂದರೆ ಇವತ್ತು ಆದಿ ವೀರಶೈವ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ ಉದ್ದೇಶದಿಂದನೇ ಈ ಒಂದು ಸಂಘಟನೆಯನ್ನು ತಾವೆಲ್ಲ ಪ್ರಾರಂಭ ಮಾಡಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಜನರು ಬಡತನದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಸದುದ್ದೇಶ. ಇವತ್ತು ಕೇವಲ ನಾವೆಲ್ಲರೂ ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ವೀರಶೈವ ಸಮಾಜ ಎಲ್ಲ ಒಳಪಂಗಡಗಳನ್ನು ಒಗ್ಗಟ್ಟಾಗಿ ನಾವೆಲ್ಲ ಒಂದಾಗಬೇಕು. ಮತ್ತು ಒಂದಾಗ್ತಕ್ಕಂಥ ಉದ್ದೇಶ ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನರು ಇವತ್ತು ಸದ್ಮಾರ್ಗದ ಮೇಲೆ ನಡಿಬೇಕು ಅಂದರೆ ನಾವೆಲ್ಲ ಬಸವಾದಿ ಶರಣರ ಮಾರ್ಗದ ಮೇಲೆ ನಾವು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಸಮಾಜ ಉದ್ಧಾರ ಆಗಬೇಕು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ತತ್ವ ಏನಿದೆ, ನಮ್ಮ ಧರ್ಮ ಏನಿದೆ ಅಂತಕ್ಕಂಥದ್ದು ತಿಳುವಳಿಕೆಯನ್ನು ಕೊಡಬೇಕು, ಜಾಗೃತಿಯನ್ನು ಮೂಡಿಸ್ಬೇಕು. ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಇವತ್ತು ಪಾಶ್ಚಾತ್ಯ ಒಂದು ಪ್ರಭಾವದಿಂದ ನಮ್ಮ ಮಕ್ಕಳು ನಮ್ಮ ಏನು ಬಸವ ಧರ್ಮದ, ವೀರಶೈವ ಧರ್ಮದ, ಲಿಂಗಾಯತ ಧರ್ಮದ ಆಚರಣೆಗಳನ್ನಾಗಲಿ ಅಥವಾ ನಮ್ಮ ವಚನ ಸಾಹಿತ್ಯವನ್ನಾಗಲಿ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಮರೆತು ಹೋಗ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಏನಾಗ್ತಾ ಇದೆ ಅಂತಂದರೆ ಅವರಿಗೆ ಸರಿ ತಪ್ಪು ಅಂತಕ್ಕಂಥ ಪರಿಕಲ್ಪನೆ ನಾವು ಹೇಳಿಕೊಡಲಿಲ್ಲ, ಮನೆಯಲ್ಲಿ ನಮ್ಮ ಸಂಸ್ಕೃತಿ ನಾವು ಹೇಳಿಕೊಡಲಿಲ್ಲ ಅಂತಂದರೆ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲೇಬೇಕು. ಒಳ್ಳೆಯ ವಿದ್ಯಾಭ್ಯಾಸದ ಜೊತೆ ಒಳ್ಳೆಯ ಸಂಸ್ಕಾರನ ಕೂಡ ಕೊಡಬೇಕು. ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಮಾತ್ರ ಅವರಿಗೆ ಒಳ್ಳೆಯದೇನು ಕೆಟ್ಟದ್ದು ಯಾವುದು ಅಂತಕ್ಕಂಥ ಪರಿಜ್ಞಾನವನ್ನು ನಾವು ಕೊಟ್ಟರೆ ಅವರು ಸರಿಯಾದ ಮಾರ್ಗದ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಆಚರಣೆಗಳಿದ್ದಾವೆ, ಅದು ಲಿಂಗ ಕಟ್ಟೋದಾಗಲಿ, ಲಿಂಗ ಪೂಜೆ ಮಾಡೋದಾಗಲಿ, ಮತ್ತು ನಮ್ಮ ಎಲ್ಲ ನಮ್ಮ ವಚನ ಸಾಹಿತ್ಯವನ್ನು ನಮ್ಮ ಮಕ್ಕಳಿಗೆ ಪರಿಚಯಿಸೋದಾಗಲಿ, ಇದೆಲ್ಲ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿನೇ ನಾವು ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಒಳಪಂಗಡಗಳನ್ನು ಕೂಡ ನಾವೆಲ್ಲ ಒಂದಾಗಬೇಕು. ಒಂದಾಗಿ ನಾವು ಸಮಾಜದಲ್ಲಿ ಜನರನ್ನು ಪ್ರೇರಣೆ, ಯಾಕಂದರೆ ಇವತ್ತು ಧರ್ಮ ಹುಟ್ಟಿರ್ತಕ್ಕಂಥದ್ದು ಕೇವಲ ನಾವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಷ್ಟೇ ಅಲ್ಲ, ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವ್ರೆಲ್ಲರೂ ಕೂಡ ಸಂಗಮನಾಥ ಅಂತಕ್ಕಂಥ ಭಾವನೆ ಬಸವಣ್ಣನವ್ರದ್ದಾಗಿತ್ತು.
ಕಾರ್ಯಕ್ರಮದಲ್ಲಿ ಹವ ಮಲ್ಲಿನಾಥ್ ಮಹಾರಾಜರು, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಹಾಗೂ ಆದಿಬಣಜಿಗ ಸಂಘದ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಿಸಿಲಿನ ಧಗೆಯಿಂದ ಬಳಲುತ್ತಿರುವ ಪ್ರಾಣಿ ಮತ್ತು ಪಕ್ಷಿಗಳಿಗೆ ದಾಹ ನೀಗಿಸಲು ಕ್ಯಾಲರಿಯನ್ ರಿಯೋ ಅಕಾಡೆಮಿಕ್ ಆಫ್ ಇಂಡಿಯನ್ ಕರಾಟೆ ಮತ್ತು ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ವಿದ್ಯಾರ್ಥಿಗಳು ವಿಶೇಷ ಅಭಿಯಾನ ಆರಂಭಿಸಿದ್ದಾರೆ. ತೀವ್ರ ಬಿಸಿಲಿನ ಧಗೆಯಿಂದ ಬಳಲುತ್ತಿರುವ ಪ್ರಾಣಿ ಮತ್ತು ಪಕ್ಷಿಗಳಿಗೆ ದಾಹ ನೀಗಿಸುವ ಉದ್ದೇಶದಿಂದ ಕರಾಟೆ ವಿದ್ಯಾರ್ಥಿಗಳು ಮಾನವೀಯ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಘಟನೆ ಗಮನ ಸೆಳೆಯುತ್ತಿದೆ. ಕಲಬುರಗಿ ನಗರದ ಕ್ಯಾಲರಿಯನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಿಡಮರಗಳ ಮೇಲೆ ನೀರಿನ ಪಾತ್ರೆಗಳನ್ನು ಇಟ್ಟು ಪಕ್ಷಿಗಳು ಹಾಗೂ ಪ್ರಾಣಿಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತಿದ್ದಾರೆ. ಬಿಸಿಲಿನ ತೀವ್ರತೆಯಿಂದ ನೀರಿಗಾಗಿ ಅಲೆದಾಡುವ ಪಕ್ಷಿಗಳಿಗೆ ಇದು ಜೀವಜಲವಾಗಿ ಪರಿಣಮಿಸಿದೆ. ಈ ಕಾರ್ಯದಲ್ಲಿ ಕರಾಟೆ ತರಬೇತಿದಾರರಾದ ಅಂಬರೀಶ್ ಜೋಗಿ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಪೋಷಕರು ಸಹ ಈ ಕಾರ್ಯಕ್ಕೆ ಬೆಂಬಲ ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು. ಪರಿಸರ ಸಂರಕ್ಷಣೆ ಮತ್ತು ಜೀವಿಗಳ ಮೇಲಿನ ಕಾಳಜಿಯನ್ನು ಬೆಳೆಸುವ ಈ ರೀತಿಯ ಸೇವಾ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗಿವೆ. ವಿದ್ಯಾರ್ಥಿಗಳ ಈ ಮಾನವೀಯ ಕಾರ್ಯಕ್ಕೆ ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರವಾಗಿದೆ. Myself Prakriti, I am talking from Calarian Rio Academy of Indian Karate. Humans can react when they are hungry. What about the birds? They cannot. So Calarian Rio Academy of Indian Karate decided to provide food for the birds in this way. This summer has the very high temperature with advanced technology. I hope that you can also do it. Thank you. ಶುಭ ಮುಂಜಾನೆ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ. ನಾನು ಕ್ಯಾಲರಿಯನ್ ರಿಯೋ ಅಕಾಡೆಮಿಕ್ ಆಫ್ ಇಂಡಿಯನ್ ಕರಾಟೆಯಿಂದ ಮಾತನಾಡುತ್ತಿದ್ದೇನೆ. ಬೇಸಿಗೆ ಕಾಲದಲ್ಲಿ ಹೈ ಟೆಂಪ್ರೇಚರ್ ಆಗಿದ್ದರಿಂದ ಅದರ ಸಲುವಾಗಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಸಿಗಲಾಗಿದೆ. ಅದಕ್ಕಾಗಿ ಎಲ್ಲ ಕರಾಟೆ ವಿದ್ಯಾರ್ಥಿಗಳು ಸೇರಿ ನಾವೆಲ್ಲರೂ ಸೇರಿ ಬಟ್ಟಲು ಮತ್ತು ಪ್ಲೇಟನ್ನು ಹಾಕಿ ಅದರೊಳಗೆ ನೀರು ಮತ್ತು ಆಹಾರ ನೀಡಿದ್ದೇವೆ. ಆದಷ್ಟು ನೀವು ಮಾಡಿ. ಧನ್ಯವಾದಗಳು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला,
पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्राओं के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ಕಲೆ, ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳಿಗೆ ಈ ಬಾರಿ ಸರ್ಕಾರದಿಂದ ದೊರೆಯುತ್ತಿರುವ ಧನ ಸಹಾಯದಲ್ಲಿ ಭಾರಿ ಕಡಿತ ಮಾಡಿದ್ದಾರೆ ಎಂದು ನವ ಕರ್ನಾಟಕ ಸಂಗೀತ ಪದವೀಧರರ ಸಂಘದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಕಲೆ, ಸಂಗೀತ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳಿಗೆ ಈ ವರ್ಷ ಸರ್ಕಾರದಿಂದ ದೊರೆಯುತ್ತಿರುವ ಧನ ಸಹಾಯದಲ್ಲಿ ಭಾರಿ ಕಡಿತ ಕಂಡುಬಂದಿದೆ. ಹಿಂದಿನ ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿ ನೆರವು ಸಿಗುತ್ತಿದ್ದರೆ ಈ ಬಾರಿ ಕೇವಲ 50,000 ರೂಪಾಯಿ ಮಾತ್ರ ನೀಡಲಾಗಿದೆ. ಈ ಅಲ್ಪ ಮೊತ್ತದಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವುದು ಕಷ್ಟವಾಗಿದ್ದು, ಅನೇಕ ಕಲಾವಿದರಿಗೆ ವೇದಿಕೆ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ವಾದ್ಯ ಪರಿಕರಗಳಿಗೆ ನೀಡುವ ನೆರವು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಕಲಾ ಸಂಘ ಸಂಸ್ಥೆಗಳಿಗೆ ನ್ಯಾಯ ಒದಗಿಸಬೇಕೆಂದು ಸಂಘಗಳ ಪ್ರತಿನಿಧಿಗಳು ಮನವಿ ಮಾಡಿದ್ದಾರೆ. ಅನುದಾನವನ್ನು ಕೊಡ್ತಾರೆ, ಧನ ಸಹಾಯವನ್ನು ಕೊಡ್ತಾರೆ ಪ್ರತಿ ವರ್ಷವೂ ಕೂಡ. ಈ ವರ್ಷದೊಳಗೆ ಏನಾಗಿದೆ ಅಂತ ಕೇಳಿದ್ರೆ ಬಹಳಷ್ಟು ಕಡಿಮೆ. ಅಂದ್ರೆ ಸಂಘ ಸಂಸ್ಥೆಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತೀವಿ ನಾವೆಲ್ಲ. ವಿಶೇಷವಾಗಿ ಅನೇಕ ಕಲಾವಿದರನ್ನು ಕರೆಸಿ ನಮ್ಮ ಸಂಘದಿಂದ ಆ ಕಲಾವಿದರಿಗೆ ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಕೊಡುವ ಹಾಗೆ ಆಗಿರ್ಬೋದು, ಸಂಭಾವನೆಯನ್ನು ಕೊಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಮಾಡ್ಕೊಂತ ಹೋಗ್ತೇವೆ. ಈ ವರ್ಷದೊಳಗೆ ಏನಾಗಿದೆ ಅಂತ ಕೇಳಿದ್ರೆ ಪ್ರತಿ ವರ್ಷ ಧನ ಸಹಾಯವನ್ನು ಕೊಡ್ತಾರೆ ಕರ್ನಾಟಕ ಸರ್ಕಾರದ ವತಿಯಿಂದ. ಈ ವರ್ಷ ಏನಾಗಿದೆ ಅಂತ ಕೇಳಿದ್ರೆ ಹೋದ ವರ್ಷ ಎಲ್ಲ ಹಿಂದಿನ ವರ್ಷಗಳಲ್ಲಿ 2-3 ಲಕ್ಷ ರೂಪಾಯಿ ನಾವೆಲ್ಲ ಅನುದಾನವನ್ನು ಪಡೆದಿರ್ತೀವಿ ಕಲಾ ಸಂಘಗಳಿಗೆ. ಆದರೆ ಈ ವರ್ಷ ವಿಶೇಷ ಏನು ಮಾಡ್ಯಾರ ಅಂತ ಕೇಳಿದ್ರೆ ಬರೀ 50,000 ರೂಪಾಯಿ ಮಾಡ್ಯಾರ ಸರ್ ಧನ ಸಹಾಯ. ಅಂದ್ರೆ 50,000 ರೂಪಾಯಿಯಿಂದ ನಾವು ಕಾರ್ಯಕ್ರಮ ಹೆಂಗೆ ಮಾಡ್ಬೇಕ್ರಿ? ಆದ್ರೂ ವಿಶೇಷವಾಗಿ ಸರ್ಕಾರದಿಂದ ಏನಿರ್ತದೆ ಅಂತ ಕೇಳಿದ್ರೆ 3 ಕಾರ್ಯಕ್ರಮಗಳು ಆ ಸಂಘದಿಂದ ಮಾಡಬೇಕು. ಒಂದು ಕಾರ್ಯಕ್ರಮ ಇದು ಧನ ಸಹಾಯ ಏನು ಬಿಡುಗಡೆ ಆಗಿರ್ತದಲ್ಲ ಅಷ್ಟೆಲ್ಲ ದುಡ್ಡಿನಿಂದ ನಾವು ಕಾರ್ಯಕ್ರಮ ಮಾಡಿ ತೋರಿಸ್ಬೇಕು. ಅಂದ್ರೆ 50,000 ಮಾಡ್ಯಾರ ಅನುದಾನ ನಮ್ಗೆ ಸಂಘ ಸಂಸ್ಥೆಗಳಿಗೆ. ಆ 50,000ದಿಂದ ಒಂದು ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಪ್ರತಿ ವರ್ಷ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ತೆರೆಮರೆ ಕಾಯಿ ಒಳಗೆ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವನು ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬಂದು ಅವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಆಗ್ತಿತ್ತು. ಹೆಚ್ಚು ಕಡಿಮೆ ಅಂದ್ರೂ ಕಾರ್ಯಕ್ರಮ ಮಾಡುವಂಥ ಧನ ಸಹಾಯವನ್ನು ಕೊಡ್ತಾಯಿದ್ರು. ಆದರೆ ಈ ವರ್ಷ ಕೆಲವು ಜನ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ ಅಂತ ಅಂತಾರೆ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲ ಕಲಬುರಗಿ ಇರ್ತಕ್ಕಂಥ ಕಲಾವಿದರು, ನಾವೆಲ್ಲ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ಭಾಳಷ್ಟು ತೆಗೆದುಕೊಂಡು ಬರ್ತಾ ಇದ್ವಿ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ 50,000 ರೂಪಾಯಿ ನಮ್ಮ ಹತ್ರ ಅದು ಲಿಸ್ಟ್ ಇದೆ, ಕೊಡ್ತೀವಿ ನಿಮಗೆ. 50,000 ರೂಪಾಯಿಯನ್ನು ಕೊಟ್ಟಾರೆ. ಮತ್ತು ಸರ್ಕಾರಕ್ಕೆ ದುಡ್ಡಿನ ಅಂದರೆ ಕೆಲವು ಸಂಘ ಸಂಸ್ಥೆಗಳಿಗೆ ಏನಾಗ್ಯಾವ ಅಂದ್ರೆ 1,75,000 ಆಗಿದಾವೆ. ಅವ್ರಿಗೆ ಆಗ್ಯಾವಂತ ನಮಗೆ ಬೇಜಾರಿಲ್ಲ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಕನಿಷ್ಠ ಅಂದ್ರೂ 1 ಲಕ್ಷ ರೂಪಾಯಿ ಒಂದು ಸಂಘ ಸಂಸ್ಥೆಗೆ ಕೊಟ್ಟರೆ ಅದರಿಂದ ನಾವೇನಾದರೂ ಕಾರ್ಯಕ್ರಮ ಮಾಡ್ಬೋದು. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಸಭಾಭವನ ಬುಕ್ ಮಾಡಬೇಕು, ಅಲ್ಲೆಲ್ಲ ಏನು ಇನ್ಸ್ಟ್ರೂಮೆಂಟ್ಗಳನ್ನು ತರಿಸ್ಬೇಕು, ಸೌಂಡ್ ಸಿಸ್ಟಮ್ ತರಿಸ್ಬೇಕು, ಬ್ಯಾನರ್ ಮಾಡಿಸ್ಬೇಕು. ನಾವು ಏನೂ ಖರ್ಚು ಮಾಡಿಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಕಡಿಮೆ ಅಂದ್ರೂ 20,000 ರೂಪಾಯಿ ಬೇಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಶಕಾಯ್ನಾ ಬ್ಯಾಪ್ಟಿಸ್ಟ್ ಅಕಾಡೆमी 23 ವರ್ಷों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ
ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.